ಸಿಂಧು ಅವರು ಕೂಡ ನಿಮಗ್ ಥ್ಯಾಂಕ್ಸ್ ಹೇಳ್ತಾರೆ ಅಲ್ವಾ ಸಿಂಧು ಅವ್ರೆ? ವಿರಾಟ್ ಮೊದ್ಲು ಡಿಸೈಡ್ ಆಗ್ಲಿ, ಆಮೇಲೆ ಮಿಕ್ಕಿದ್ದು. ನನ್ನ ಒಳ್ಳೆತನದ ಬಗ್ಗೆ ನಿನಗೆ ಅರ್ಥ ಆಗಕ್ಕೆ ತುಂಬಾ ದಿನ ಬೇಕಾಗತ್ತೆ ಸಿಂಧು. ಇರ್ಲಿ, ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೋ ಸಿಂಧು. ಒಂದಲ್ಲ ಒಂದಿನ ಈ ಭವಾನಿ ಅಕ್ಕ ಮಾಡಿದ ಪ್ರತಿಯೊಂದು ಕೆಲ್ಸನೂ ಸರಿಯಾಗಿತ್ತು. ನಾನೇ ತಪ್ಪಾಗಿ ತಿಳ್ಕೊಂಬಿಟ್ಟೆ ಅಂತ ಅಳ್ತಾ ನನ್ನನ್ ಕ್ಷಮಿಸೆ ಅಕ್ಕ ಅಂತ ನನ್ನನ್ ಕೇಳ್ತೀಯ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೀನ್ ಮಾಡೋ ಎಲ್ಲ ಕೆಲ್ಸನೂ ಒಳ್ಳೇದಕ್ಕೆ ಆಗಿದ್ರೆ ಈಗ್ಲೇ ನಿನ್ ಕಾಲಿಗೆ ಬೀಳ್ತೀನಿ ಕಣೆ. ಆದ್ರೆ ವಸು, ನೀನ್ ಹೀಗೆ ಬಿಟ್ರೆ ಭವಾನಿ ನಿನ್ನ ಮೀರಿಸಿ ಮುಂದೆ ಹೋಗ್ತಾಳೆ. ಆದ್ರೂ ಭವಾನಿ ಗೊತ್ತೋ ಗೊತ್ತಿಲ್ಲೇನೋ ಒಳ್ಳೆ ಹುಡುಗನ್ನೇ ಕರ್ಕೊಂಡ್ ಬಂದಿದ್ದಾಳೆ. ಹಾಗಾದ್ರೆ ಈಶಾನಿನ ಆ ಹುಡ್ಗನಿಗೆ ಕೊಟ್ಟು ಮದ್ವೆ ಮಾಡ್ಬಿಡೋದು ಅಂತ ನಿಶ್ಚಯನೇ ಮಾಡ್ಬಿಟ್ಟಿದ್ಯಾ? ಮದ್ವೆ ಮಾಡ್ಕೊಳ್ಳೋರ್ ಯಾರಜ್ಜಿ? ನಿಮ್ಗೆಲ್ಲ ಗೊತ್ತಿದ್ದೆ ಭವಾನಿ ಅಕ್ಕ ಹುಡ್ಗನ್ನ ಮನೆ ಕರ್ಕೊಂಡ್ ಬಂದಿದ್ದ. ಇಲ್ಲ ಈಶಾನಿ, ನಿಜವಾಗ್ಲೂ ಭವಾನಿ ಹುಡುಗನ್ ಕರ್ಕೊಂಬರೋ ವಿಚಾರ ನನಗ್ ಮೊದ್ಲೇ ಗೊತ್ತಿದ್ದಿದ್ರೆ ನಾನ್ ಬೇಡ ಅಂತಾನೆ ಹೇಳ್ತಿದ್ದೆ. ಈ ನಡುವೆ ಈ ಭವಾನಿ ನಮ್ಗೆ ಹೇಳ್ದೆ ಕೇಳ್ದೆ ಏನೇನೋ ಕೆಲ್ಸಗಳು ಮಾಡ್ತಾ ಇದ್ದಾಳಪ್ಪ. ಅವ್ರ ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ ಮಾತ್ರ ಈ ವಿಚಾರ ಕೇಳಿಬೇಡಿ. ಅತ್ತೆ, ನೀವ್ ಇವಾಗ್ಲೇ ಭವಾನಿ ಅಕ್ಕಂಗೆ ಮದ್ವೆ ವಿಚಾರನ ಇಲ್ಲೇ ಬಿಟ್ಬಿಡು ಅಂತ ಹೇಳಿ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಭವಾನಿ ಹತ್ರ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ನೀನೇ ಡೈರೆಕ್ಟ್ ಆಗಿ ಹೋಗಿ ಹೇಳಿದ್ರೆ ಮುಗೀತು. ಇಲ್ಲ ವಸುನೇ ಭವಾನಿಗೆ ಈ ವಿಷಯನ ಇಲ್ಲೇ ನಿಲ್ಸ್ಬಿಡು ಅಂತ ಹೇಳ್ತಾಳೆ, ಬಿಡು. ಯಾಕೆ? ಯಾವ ಕಾರಣಕ್ಕೆ ಈ ಮದ್ವೆನ ನಿಲ್ಲಿಸ್ಬೇಕು? ಎಲ್ಲ ಗೊತ್ತಿದ್ದು ಯಾಕೆ ಅಂತ ಕೇಳ್ತಿದ್ಯಲ್ಲ ಮಾಮ್. ನನ್ ವಿರಾಟ್ನ ಶಟ್ ಅಪ್ ಬೇಬಿ. ಅವನಿಗೆ ಈಗಾಗ್ಲೇ ಮದ್ವೆ ಆಗಿದೆ, ಹೆಂಡತಿ ಜೊತೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಆದ್ರೆ ನೀನೇ ಅವನ್ ಹಿಂದೆ ಹುಚ್ಚಿ ತರ ಅಲಿತಾ ಇರೋದು. ಮಾಮ್ ಪ್ಲೀಸ್, ಇದನ್ನ ಇಲ್ಲೇ ಬಿಟ್ಬಿಡು. ನನ್ ವಿರಾಟ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ತ್ರಿಲೋಚನಾ, ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಯಾಕತೆ? ಯಾಕ್ ಬೇಡ? ನನ್ ಮಗಳಿಗೆ ಒಳ್ಳೆ ಜೀವನ ಸಿಗತ್ತೆ ಅಂತ ಗೊತ್ತಿದ್ಮೇಲೆ ನಾನ್ ಯಾಕೆ ಸುಮ್ನೆ ಇರ್ಬೇಕು? ನಾನ್ ಯಾಕೆ ಹುಡುಗನ್ನ ಬೇಡ ಅನ್ಬೇಕು? ನೋಡಿ, ಸಾಧ್ಯ ಆದ್ರೆ ಮುಂದೆ ನಿಂತು ಈ ಮದ್ವೆ ಮಾಡಿ. ಇಲ್ಲ, ಇವಳಿಗೆ ಇಲ್ದೇ ಇರೋ ಕನ್ಸುಗಳನ್ನ ತುಂಬೋದನ್ನೆಲ್ಲ ಬಿಟ್ಬಿಡಿ. ಮಾಮ್, ಅವರೆಲ್ಲ ಹೇಳ್ತಿರೋದು ನಾನು. ನನಗೆ ಈ ಮದ್ವೆ ಬೇಕಾಗಿಲ್ಲ. ನೋಡು ಬೇಬಿ, ನಾನು ನಿನ್ನಮ್ಮ, ನೀನು ನಾನ್ ಹೇಳ್ದಾಗ ಕೇಳ್ಬೇಕು ಅಷ್ಟೇ. ಇಷ್ಟು ದಿನ ನೀವೆಲ್ಲ ಹೇಳ್ದಾಗ ಕೇಳ್ಕೊಂಡ್ ಬಂದೆ, ಆದ್ರೆ ನನ್ ವೀರ್ ನನಗ್ ಸಿಗ್ಲೇ ಇಲ್ಲ. ಅದಕ್ಕೆ ನಾನು ನಂದೇ ದಾರಿಲಿ ಹೋಗ್ತಿದ್ದೀನಿ, ಯಾರು ಅಡ್ಡ ಬರ್ಬೇಡಿ. ಹಠ ಮಾಡ್ಬೇಡ ಬೇಬಿ. ಭವಾನಿ ಒಳ್ಳೆ ಸಂಬಂಧನ ತಂದಿದ್ದಾಳೆ, ಕಾಲಲ್ಲಿ ಓದಿಬೇಡ. ಇದೆಲ್ಲ ಭವಾನಿ ಅಕ್ಕನಿಂದಾನೆ. ನನಗ್ ಹೇಳ್ದೆ ಅದೇಗ್ ಹುಡುಗನ್ನ ಮನೆವರೆಗೂ ಕರ್ಕೊಂಡ್ ಬಂದ್ರು. ನಾನು ಇವಾಗ್ಲೇ ಹೋಗಿ ಹೇಳ್ತೀನಿ. ಬೇಬಿ, ಹುಡುಗ ಬರೋ ವಿಚಾರ ನನಗ್ ಮೊದ್ಲೇ ಗೊತ್ತಿತ್ತು. ಭವಾನಿ ನನ್ಗೆ ಹೇಳಿದ್ಲು. ನಿನಗ್ ವಿಷಯ ಗೊತ್ತಾದ್ರೆ ಬೇಡ ಅಂತ ಹೇಳ್ತೀಯ ಅಂತಾನೆ ಈ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದು. ಏನಾದ್ರೂ ಆಗ್ಲಿ, ನಾನ್ ಮದ್ವೆ ಆಗಲ್ಲ. ಮದ್ವೆ ಆಗಲ್ಲ ಅಂದ್ರೆ ಒಂಟಿಯಾಗಿ ಜೀವನ ಕಳಿತೀಯಾ? ಹೀಗೆ ಯಾಕಿರ್ಲಿ, ವೀರ್ನ ಮದ್ವೆ ಆಗ್ತೀನಿ. ಅತ್ತೇನೆ ಮುಂದೆ ನಿಂತು ನಮ್ಮಿಬ್ರು ಮದ್ವೆ ಮಾಡಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೂ ನಿನಗಿನ್ನೂ ನಿಮ್ಮ ಅತ್ತೆ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಲ್ಲ? ಇದೇ ಕಣೆ, ಇದೇ ನಿನ್ನ ಜೀವಂತವಾಗಿ ಮುಳುಗಿಸ್ತಾ ಇರೋದು. ತ್ರಿಲೋಚನಾ, ಯಾರು ಈ ಮದ್ವೆ ವಿಚಾರದಲ್ಲಿ ಅಡ್ಡ ಬರೋ ಅಗತ್ಯ ಇಲ್ಲ. ಎಲ್ಲ ನಾನ್ ನೋಡ್ಕೋತೀನಿ. ತನ್ಮಯ್ ಜೊತೆ ನನ್ ಮಗಳು ಮದ್ವೆ ನಡೆದೇ ನಡೆಯತ್ತೆ.
ಮಾಮ್, ಇಶಾನಿ ಬಿಡು, ಯಾರಾದ್ರೂ ನೋಡಿದ್ರೆ. ಯಾರಾದ್ರೂ ನೋಡಿದ್ರೆ ನೀನ್ ಭಯ ಪಡ್ಬೇಕು, ನಾನಲ್ಲ. ಏನ್ ಮಾಡಕ್ ಹೊರಟಿದ್ಯಾ ಸಿಂಧು ನೀನು? ಇಶಾನಿ, ನನಗೂ ಅಕ್ಕ ಹುಡ್ಗನ್ನ ಕರ್ಕೊಂಡ್ ಬಂದಿರೋದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ಅಕ್ಕ ಆ ಹುಡ್ಗನ್ನ ಮನೆ ಕರ್ಕೊಂಡ್ ಬಂದಾಗ ನನ್ಗೂ ಅಷ್ಟೇ ಆಶ್ಚರ್ಯ ಆಯ್ತು. ಡ್ರಾಮಾ ಮಾಡ್ಬೇಡ ಸಿಂಧು, ನನಗ್ ಗೊತ್ತು ಇದೆಲ್ಲ ನೀನೇ ಮಾಡಕ್ ಹೇಳಿರ್ತೀಯ. ಸರಿ, ನಿನ್ನ ಪ್ರಕಾರ ಹಾಗೆ ಅನ್ಕೋ. ಅಲ್ಲ, ಅಕ್ಕ ನನ್ ಮಾತ್ ಕೇಳ್ತಾಳೆ ಅಂತ ನಿನಗ ಅನ್ಸುತ್ತಾ? ನಿನ್ಗೆ ಗೊತ್ತು ಅಕ್ಕ ನನ್ ಮೇಲೆ ಎಷ್ಟು ಕೋಪ ಮಾಡ್ಕೋತಾಳೆ, ನನ್ನ ಹತ್ರ ಎಷ್ಟು ಜಗಳ ಆಡ್ತಾಳೆ ಅಂತ.